ಕರ್ತವ್ಯದ ನಿಷ್ಠೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವ ಹಂಬಲದಿಂದ ಆ ಎಲ್ಲ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಆಕರ್ಷಣೆಗಳನ್ನು ಪಕ್ಕಕ್ಕೆ ಸರಿಸಿ ಇಲ್ಲಿ ಬಂದಿದ್ದೀರಿ ಅಂದರೆ ಎಂತಹ ದೊಡ್ಡದಾದ ವಿಜಯ. ಒಂದರ್ಥದಲ್ಲಿ ಈಗ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಎಲ್ಲರ ಹೃದಯದಲ್ಲಿ ಆಗಿದೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರತಿಷ್ಠಾಪನೆಯಾಗಿದೆ. ನಿತ್ಯ ಪೂಜೆ ನಡೆಯಬೇಕು ಶ್ರೀರಾಮಚಂದ್ರನಿಗೆ. ಪ್ರತಿಷ್ಠಾಪನೆಯಾಗಿದೆ. ವೈಭವದ ಪೂಜೆ ನಡೆಯಬೇಕು. ಆಭರಣ ಅಲಂಕಾರಗಳು ಫಳಫಳಿಸಬೇಕು. ನಿರಂತರವಾದ ಅರ್ಚನೆ ನಡೆಯಬೇಕು. ಶ್ರೀರಾಮಚಂದ್ರನ ಸಾಮ್ರಾಜ್ಯ ನಡೆಯಬೇಕು. ಪ್ರತಿಷ್ಠಾಪನೆ ಮಾಡಿ ಆಚೆಗೆ ಹೋದರಲ್ಲ. ಶ್ರೀರಾಮಚಂದ್ರನ ಆದರ್ಶದೊಳಗಿನ ಮೊದಲು ಮಾಡಬೇಕಾದ ಆದರ್ಶ, ಮೊದಲು ಇಡಬೇಕಾದ ಹೆಜ್ಜೆ ಅಂದರೆ ಸಜ್ಜನರ ಸಹವಾಸ. ಶೀಲವೃದ್ಧೈ ವಯೋವೃದ್ಧೈ ತಪೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ಅಸ್ತ್ರಾಭ್ಯಾಸಗಳನ್ನು ಮಾಡಿಸ್ತಾ ಇರುವಾಗ ಮಧ್ಯದಲ್ಲಿ ಅಂತರ ಇರ್ತಾ ಇತ್ತು, ಸಮಯ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಆಟ ಪಾಠಗಳನ್ನು ಆಡದಂತೆ ಯಾರು ವೃದ್ಧರು ಅಂತ ನೋಡಿ ಅವರ ಜೊತೆಗೆ ಮಾತನಾಡ್ತಾ ಕೊಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ವೃದ್ಧರು ತಂದಾಕ್ಷಣ ಶ್ರೀರಾಮಚಂದ್ರ ರಾಜಕುಮಾರ ಎಲ್ಲರಿಗೂ ಶ್ರೀರಾಮಚಂದ್ರನ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ, ವಿಶ್ವಾಸ. ತನ್ನ ಆಳು ಮನುಷ್ಯರಿಗೆ, ದಾಸರಿಗೆ, ಭೃತ್ಯರಿಗೆ ಹೇಳಿ ಊರೂರುಗಳಲ್ಲಿರುವಂತಹ ಕೋಲು ಹಿಡಿದ ಮಾಗಿ ನಿಂತ ವೃದ್ಧರನ್ನು ಕಳೆದುಕೊಂಡು ಬನ್ನಿ ಅಂತ ಕರೆಸಿ ಕೇವಲ ತಲೆಗೂದಲು ಬಿಳಿಯಾದ, ಬಾಗಿದ, ಅಶಕ್ತರಾದ, ವಯಸ್ಸಾದವರನ್ನು ಮಾತ್ರ ಕರೆಸಿಲ್ಲ, ವಯಸ್ಸಾದವರನ್ನೂ ಕರೆಸಿಲ್ಲ. ಆದರೆ ಕೆಲವರಿಗೆ ವಯಸ್ಸಾಗಿರಲಿಕ್ಕಿಲ್ಲ, ಆದರೆ ಜ್ಞಾನದಿಂದ ವೃದ್ಧರಿರ್ತಾರೆ. ವಯಸ್ಸು ಚಿಕ್ಕದು, ಅಧ್ಯಯನ ಬಹಳ ಇದೆ, ಬಹಳಷ್ಟು ಓದಿದ್ದಾರೆ, ಬಹಳಷ್ಟು ತಿಳ್ಕೊಂಡಿದ್ದಾರೆ, ಅಂಥವರು ಜ್ಞಾನ ಬರುತ್ತೆ. ಇನ್ನು ಕೆಲವರಿಗೆ ಓದು, ಅಧ್ಯಯನ ಬಹಳ ಇರೋದಿಲ್ಲ. ಅಧ್ಯಯನ ಬಹಳ ಇಲ್ಲದೆ ಇದ್ದರೂ ಕೂಡ ಶೀಲ ಚೆನ್ನಾಗಿರ್ತದೆ, ಅವರ ಚಾರಿತ್ರ್ಯ ಚೆನ್ನಾಗಿರ್ತದೆ, ಶುದ್ಧವಾದ ಚಾರಿತ್ರ್ಯ. ಏನದು ಶುದ್ಧವಾದ ಚಾರಿತ್ರ್ಯ? ಮಹಾಭಾರತ ಹೇಳುತ್ತದೆ ಯಾವುದನ್ನು ಶೀಲ, ಯಾವುದನ್ನು ಚಾರಿತ್ರ್ಯ ಅಂತ ಹೇಳಬೇಕು. ದುರ್ಯೋಧನನ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವನಿಗೆ ಶೀಲವಂತನಾಗಿರಬೇಕಪ್ಪ ನೀನು ಅಂತ ಉಪದೇಶ ಮಾಡಿದರೆ ಶೀಲ ಅಂದರೆ ಏನು ಅಂತ ಕೇಳಿದ ಮಹಾರಾಯ. ಚಾರಿತ್ರ್ಯ ಅಂದರೆ ಏನು, ಕ್ಯಾರೆಕ್ಟರ್ ಅಂದರೆ ಏನು? ದುರ್ಯೋಧನನಿಗೆ ಅರ್ಥನೇ ಆಗಲಿಲ್ಲ, ಅವನ ಡಿಕ್ಷನರಿಯಲ್ಲೇ ಇರಲಿಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಶೀಲವಂತರಾಗಬೇಕು, ಶುದ್ಧ ಚಾರಿತ್ರ್ಯ ಸಂಪನ್ನರಾಗಬೇಕು, ಇಷ್ಟೇ ಉಪದೇಶಗಳು ಎಲ್ಲ ಕಡೆ ಕಾಣಿಸ್ತದೆ. ಆದರೆ ಮಹಾಭಾರತದಲ್ಲಿ ಪ್ರಸಂಗ ಹೀಗೆ ಬಂತು, ಶೀಲವಂತನಾಗಬೇಕು ಅಂದರೆ ಶೀಲ ಅಂದರೆ ಏನು ಶೀಲವಂತನಾಗಬೇಕು ನಾನು? ಅದಕ್ಕೆ ಶೀಲ ಅಂದರೆ ಬೇರೆ ಏನಲ್ಲ, ಯಾವುದನ್ನು ಸಜ್ಜನರ ಸಭೆಯಲ್ಲಿ ಧೈರ್ಯದಿಂದ ಎದ್ದು ನಿಂತು ನಾನಿಂತಹ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಬಹುದಲ್ಲ, ಅದು ಶೀಲ ಅಷ್ಟೇ. ಹಾಗೆ ಹೇಳಿಕೊಳ್ಳುವುದಕ್ಕೆ ಸಂಕೋಚವಾಗ್ತದೆ, ಮುಜುಗರ ಆಗತ್ತೆ, ಕಷ್ಟ ಆಗತ್ತೆ, ನಾಚಿಕೆ ಆಗ್ತದೆ ಅಂದರೆ ಅದು ಶೀಲ ಅಲ್ಲ. ಇಷ್ಟೇ ಪರಿಭಾಷೆ. ಇಂತಹ ಒಂದು ಒಳ್ಳೆ, ಇಷ್ಟು ಹೊತ್ತು ಹೇಳಿದನಲ್ಲ, ಒಬ್ಬ ಸಜ್ಜನರಿಗೆ, ಉತ್ತಮ ವಿದ್ವಾಂಸರಿಗೆ, ಬಡ ಬ್ರಾಹ್ಮಣರಿಗೆ ಒಳ್ಳೆ ದಾನವನ್ನು ಮಾಡಿದ್ದಾರೆ. ಅತ್ಯಂತ ಪ್ರಶಂಸನೀಯವಾದ ಕಾರ್ಯ. ಆ ಕಾರ್ಯವನ್ನು ಮಾಡಿದ್ದಾರೆ ಅಂತ ಸಭೆಯಲ್ಲಿ ಹೇಳಿದರು. ನೀವೆಲ್ಲ ಚಪ್ಪಾಳಿ ತಟ್ಟಿದ್ರಿ, ಸಂತೋಷಪಟ್ರಿ, ಪ್ರೋತ್ಸಾಹನ ಕೊಟ್ರಿ. ಇದು ಶೀಲ. ಎರಡು ಶೀಲ. ಅವರು ಕೊಟ್ಟದ್ದು ಬಹಳ ದೊಡ್ಡ ಶೀಲ,
ನೀವೆಲ್ಲ ಪ್ರೋತ್ಸಾಹನೆ ಕೊಟ್ಟದ್ದು ಒಂದು ಶೀಲ. ಯಾಕೆ ಕೊಡಬೇಕಾಗಿತ್ತು ಮಹಾರಾಯ ಅಂತ ಹಣಿಗಡಿಸಿಕೊಂಡಿದ್ರೆ ಅದೊಂದು ದೊಡ್ಡದಾದಂತಹ ದುರಂತ. ಹಾಗೆ ಮಾಡಲಿಲ್ಲ ನೀವು. ಬಹಳ ಒಳ್ಳೆ ಕೆಲಸ ಅಂತ ಪ್ರೋತ್ಸಾಹನೆ ಕೊಟ್ಟರಲ್ಲ, ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹನೆ ಕೊಡೋದು ಒಂದು ಶೀಲ. ಅದಕ್ಕಾಗಿ ಸಭೆಯಲ್ಲಿ ಚಪ್ಪಾಳೆ ತಟ್ಟಿದೆ. ಆದರೆ ಒಬ್ಬ ವ್ಯಕ್ತಿಯನ್ನು